ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಸ್ತೆಯಲ್ಲಿ ಹೋಗ್ತಾ ಇದ್ದ ಮಹಿಳೆಯ ಸರ ಕಿತ್ತು ಎಸ್ಕೇಪ್ ಆಗಿದ್ದಾರೆ. ಸರಗಳ್ಳನನ್ನ ಬಂಧಿಸಿದ್ದಾರೆ ಚಂದ್ರ ಲೇಔಟ್ನ ಪೊಲೀಸರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. 26 ವರ್ಷದ ಯಶವಂತ್ ಎಂಬಾತ ಬಂಧಿತ ಆರೋಪಿ. ಡಿಸೆಂಬರ್ 24ರಂದು ರಸ್ತೆಯಲ್ಲಿ ಹೋಗ್ತಾ ಇದ್ದಾರೆ ಧನಲಕ್ಷ್ಮಿ ಎನ್ನುವಂತ ಮಹಿಳೆ. ಇದೇ ವೇಳೆ ಆತ ಪ್ಲಾನ್ ಮಾಡಿ ಹೊಂಚು ಹಾಕಿ ಕೂತಿದ್ದ ಆರೋಪಿ ಯಶವಂತ್ ಬೈಕ್ನಲ್ಲಿ ಬಂದು ಮಹಿಳೆಯ ಮಾಂಗಲ್ಯ ಸರವನ್ನ ಕಿತ್ತು ಪರಾರಿಯಾಗಿದ್ದ. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ರು ಚಂದ್ರ ಲೇಔಟ್ನ ಪೊಲೀಸರು. ಕಿಲಾಡಿ ಕಳ್ಳನ ಚಲನವಲನ ಸಿಸಿಟಿವಿಯಲ್ಲಿ ಸರಿಯಾಗಿತ್ತು. ಇದೇ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಆರೋಪಿಯ ಬಂಧನವನ್ನು ಮಾಡಲಾಗಿದೆ. ಬಂಧಿತರಿಂದ ಸದ್ಯ 7 ಲಕ್ಷ ಮೌಲ್ಯದ ಮಾಂಗಲ್ಯ ಸರ, ಕೃತ್ಯಕ್ಕೆ ಬಳಸಿದ್ದಂತಹ ಬೈಕ್ ಏನಿತ್ತು ಆ ಬೈಕ್ ಅನ್ನು ಕೂಡ ಈಗ ಸೀಸ್ ಮಾಡಲಾಗಿದೆ. ಈ ಹಿಂದೆ ಮೈಸೂರಿನ 2 ಠಾಣೆಗಳ ವ್ಯಾಪ್ತಿಯಲ್ಲಿ ಚೈನ್ ಸ್ನ್ಯಾಚ್ ಮಾಡಿದ್ದ ಈ ಯಶವಂತ್ ಎನ್ನುವಂತ ಆರೋಪಿ ಸದ್ಯ ಆರೋಪಿ ಯಶವಂತ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ ಪೊಲೀಸರು. ಹಾಗಾಗಿ ಮಹಿಳೆಯರು ಕೂಡ ರಸ್ತೆಯಲ್ಲಿ ಹೋಗಬೇಕಾದ್ರೆ ಎಚ್ಚರವನ್ನ ವಹಿಸಬೇಕಾಗತ್ತೆ. ಈ ರೀತಿಯಾದಂತಹ ಖದೀಮರು ದಿನನಿತ್ಯ ಹೆಚ್ಚಾಗ್ತಾನೆ ಇದ್ದಾರೆ. ಕಳ್ಳತನ ಖದೀಮರು ಈ ರೀತಿಯಾದಂತಹ ಕೈಚಳಕವನ್ನ ತೋರ್ತಾ ಇದ್ದಾರೆ. 26 ವರ್ಷದ ಯಶವಂತ್ ಎಂಬಾತ ಸದ್ಯ ಬಂಧಿತ ಆರೋಪಿ. ನೀವೇನು ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ, ಆತನೇ ಮಹಿಳೆಯ ಸರವನ್ನ ಕಿತ್ತು ಎಸ್ಕೇಪ್ ಆಗಿದ್ದ. ಒಂದು ಕಡೆ ದೃಶ್ಯದಲ್ಲಿ ನೀವು ಗಮನಿಸ್ತಾ ಇರಬಹುದು. ಬೈಕ್ನಲ್ಲಿ ಆತ ಏನು ಹೆಲ್ಮೆಟ್ ಅನ್ನ ಧರಿಸಿಕೊಂಡು ಹೋಗ್ತಾ ಇದ್ದಾನೆ, ಆತನೇ ಆರೋಪಿ. ಡಿಸೆಂಬರ್ 24ರಂದು ಧನಲಕ್ಷ್ಮಿ ಅನ್ನುವಂತ ಮಹಿಳೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಈತ ಪ್ಲಾನ್ ಮಾಡಿಕೊಂಡು ಕುಳಿತಿರ್ತಾನೆ ಆರೋಪಿ ಯಶವಂತ್. ಬೈಕ್ನಲ್ಲಿ ಬಂದು ಮಹಿಳೆಯ ಮಾಂಗಲ್ಯ ಸರವನ್ನ ಕಿತ್ತು ಎಸ್ಕೇಪ್ ಆಗ್ತಾನೆ. ಇದಕ್ಕೆ ಸಂಬಂಧಪಟ್ಟಂತೆ ದೂರು ಕೂಡ ದಾಖಲಾಗಿರುತ್ತೆ. ಹಾಗಾಗಿ ಕಿಲಾಡಿ ಕಳ್ಳನ ಚಲನವಲನವನ್ನ ಅಬ್ಸರ್ವ್ ಮಾಡ್ತಾ ಇದ್ರು ಪೊಲೀಸರು. ಆ ಸಂದರ್ಭದಲ್ಲಿ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಸದ್ಯ ಈ ಆರೋಪಿ ಯಶವಂತ್ ಏನಿದ್ದಾನೆ ಆತನ ಬಂಧನವಾಗಿದೆ. ಆತನಿಂದ 7 ಲಕ್ಷ ಮೌಲ್ಯದ ಮಾಂಗಲ್ಯ ಸರ ಹಾಗೆ ಕೃತ್ಯಕ್ಕೆ ಬಳಸಿದಂತಹ ಬೈಕ್ ಅನ್ನು ಕೂಡ ಸೀಸ್ ಮಾಡಲಾಗಿದೆ. ಇದೇ ಮೊದಲ ಬಾರಿ ಈ ರೀತಿ ಮಾಡ್ತಾ ಇದ್ದಿದ್ದಲ್ಲ. ಈ ಹಿಂದೆಯೂ ಕೂಡ ಸಾಕಷ್ಟು ಕಳ್ಳತನವನ್ನ ಈತ ಮಾಡಿದ್ದ. ಮೈಸೂರಿನ 2 ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿ ಚೈನ್ ಸ್ನ್ಯಾಚ್ ಮಾಡಿದ್ದ ಯಶವಂತ್ ಅನ್ನುವಂತ ಮಾಹಿತಿಯೂ ಕೂಡ ಈಗ ಸಿಕ್ಕಿದೆ. ಸದ್ಯ ಆರೋಪಿ ಯಶವಂತ್ನನ್ನ ಬಂಧಿಸಿ ಪೊಲೀಸರು ಜೈಲಿಗಟ್ಟಿದ್ದಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ರಸ್ತೆಯಲ್ಲಿ ಹೋಗ್ತಾ ಇದ್ದಂತ ಮಹಿಳೆಯರ ಸರವನ್ನ ಕಿತ್ತು ಈತ ಎಸ್ಕೇಪ್ ಆಗ್ತಾ ಇದ್ದ. ಆತನ ಹಿನ್ನೆಲೆ ಏನು? ಪೊಲೀಸರು ಯಾವ ರೀತಿಯಾಗಿ ಈತನನ್ನ ಬಂಧಿಸಿದ್ರು? ದಿವ್ಯಾ, ಡಿಸೆಂಬರ್ ತಿಂಗಳಲ್ಲಿ ಈ ಒಂದು ಕೃತ್ಯವನ್ನ ಈ ಆರೋಪಿ ಎಸಗಿರ್ತಾನೆ. ಯಶವಂತ್ ಅನ್ನೋ 26 ವರ್ಷದ ಆರೋಪಿಯನ್ನ ಚಂದ್ರ ಲೇಔಟ್ ಪೊಲೀಸ್ ಈಗಾಗಲೇ ಬಂಧಿಸಿದ್ದಾರೆ. ಈತ ಮೂಲತಃ ಮೈಸೂರು ಜಿಲ್ಲೆಯ ಶ್ರೀರಂಗಪಟ್ಟಣದವನು. ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಊರಲ್ಲಿ ಓಡಾಡ್ತಾ ಇದ್ದ. ಅದಾದ್ಮೇಲೆ ಮೈಸೂರಲ್ಲೂ ಕೂಡ ಈತ 2 ಕೇಸ್ಗಳನ್ನ ಮಾಡಿರುವಂಥದ್ದು. ಅಂದ್ರೆ 2 ಚೈನ್ ಸ್ನ್ಯಾಚ್ ಪ್ರಕರಣಗಳು ಮೈಸೂರಿನಲ್ಲಿ ಈತನ ವಿರುದ್ಧವಾಗಿ ದಾಖಲಾಗಿರುವಂಥದ್ದು. ಮತ್ತು ಯಾವಾಗ ಅಲ್ಲಿ 2 ಪ್ರಕರಣಗಳು ದಾಖಲಾಗಿತ್ತು, ಬೆಂಗಳೂರಿನಲ್ಲಿ ಈ ರೀತಿಯಾದಂತಹ ಕೃತ್ಯವನ್ನು ಮಾಡಿ ಜೀವನ ಸಾಗಿಸಬೇಕು ಅಂತ ಡಿಸೈಡ್ ಮಾಡ್ಕೊಂಡು ಬೆಂಗಳೂರಿಗೆ ಬಂದಿರ್ತಾನೆ. ಒಂದು ದ್ವಿಚಕ್ರ ವಾಹನವನ್ನು ಕೂಡ ತೆಗೆದುಕೊಳ್ತಾನೆ. ಮಹಿಳೆಯೊಬ್ರು ಅಂದ್ರೆ ಧನಲಕ್ಷ್ಮಿ ಅನ್ನೋರು ಚಂದ್ರ ಲೇಔಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೇ ವಾಸವಾಗಿರ್ತಾರೆ. ಅವರು ಮನೆಗೆ ತೆರಳುವಂತಹ ಸಂದರ್ಭದಲ್ಲಿ ಮಧ್ಯಾಹ್ನ 1:30 ಸುಮಾರಿಗೆ ರಸ್ತೆಯಲ್ಲಿ ಈತ ಹೊಂಚು ಹಾಕಿ ಕಾಯ್ಕೊಂಡು ನಿಂತಿರ್ತಾನೆ. ಆ ಸಂದರ್ಭದಲ್ಲಿ ಮಹಿಳೆ ಅಲ್ಲೇ ಹೋಗ್ತಾ ಇರ್ತಾರೆ. ಈ ವೇಳೆ ನೇರವಾಗಿ ಹೋದಂತಹ ಈತ ಕತ್ತಲ್ಲಿ ಇದ್ದಂತಹ 75 ಗ್ರಾಮ್ ಮೌಲ್ಯದ ಈ ತೂಕದ ಒಂದು ಮಾಂಗಲ್ಯ ಸರ ಏನಿದೆ ಅದನ್ನ ಕಿತ್ತು ಸ್ಥಳದಿಂದ ಎಸ್ಕೇಪ್ ಆಗಿರ್ತಾನೆ. ಅದಾದ್ಮೇಲೆ ಆ ಪ್ರಕರಣ ಕೂಡ ದಾಖಲಾಗುತ್ತೆ. ಮತ್ತು ಈತನ ಚಲನವಲನ ಏನಿದೆ ಶ್ರೀಕರಣ ನ್ಯೂಸ್ ನಲ್ಲಿ ಏನ್ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಲ್ಲ, ಅದನ್ನ ಆ ಒಂದು ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ತನಿಖೆಯನ್ನ ನಡೆಸ್ತಾರೆ. ತನಿಖೆಯನ್ನ ನಡೆಸಿದಂತಹ ಸಂದರ್ಭದಲ್ಲಿ ನಂಬರ್ ಪ್ಲೇಟ್ ಮತ್ತೆ ಈತನ ಒಂದು ಮುಖಚಹರೆ ಕೂಡ ರೆಕಾರ್ಡ್ ಆಗಿರುತ್ತೆ. ಅದರ ಆಧಾರದ ಮೇಲೆ ಕಾರ್ಯಾಚರಣೆಯನ್ನು ನಡೆಸಿ ಈಗ ಆರೋಪಿಯನ್ನ ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದಾರೆ. ಆರೋಪಿಯಿಂದ 7 ಲಕ್ಷ ಮೌಲ್ಯದ ಈ ಮಾಂಗಲ್ಯ ಸರ ಮತ್ತು ಕೃತ್ಯಕ್ಕೆ ಬಳಸಿದಂತಹ ಒಂದು ದ್ವಿಚಕ್ರ ವಾಹನವನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಇನ್ನು ಈತ ಮತ್ತೇನಾದ್ರೂ ಬೆಂಗಳೂರಿನಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಕೃತ್ಯವನ್ನ ಎಸಗಿದಾನ ಅನ್ನೋದ್ರ ಬಗ್ಗೆನೂ ಕೂಡ ಅಧಿಕಾರಿಗಳು ಈಗ ಪರಿಶೀಲನೆಯನ್ನು ನಡೆಸ್ತಾ ಇರುವಂತದ್ದು. ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.